ಆಯ್ತೇನ್ರಮ್ಮ ಸರ್ ಸರ್ ಗುರುಗಳೇ ನೆಕ್ಸ್ಟ್ ಮದುವೆಗೆ ಯಾರ್ದನ ಕಾಂಟ್ರಾಕ್ಟ್ ತೊಗೊಂಡ್ಬಿಡ್ರಿ ಸರ್ ನಾನು ಎಷ್ಟು ಮದುವೆ ಇತ್ತು ನಿನ್ನ ಮದುವೆ ಬೇಡ ನೋಡ್ರಿ ಸೈಡ್ ಡಿಸ್ಕಸ್ ಮಾಡ್ತಿರೋದು ಅವನು ಮಾಡ್ಕೊಂಡು ತಿಂತಾನ್ರಲ್ಲೇ ಅವನು ಮಾಡ್ಕೊಂಡು ತಿಂತಾನ ಅವನು ಫ್ಯಾಮಿಲಿ ವಿಡಿಯೋ ಮಾಡೋಣ ಕ್ಯಾಮ್ರಾ
ಕೈದಿ ಏನು ಮಾಡಕ್ಕಲ್ಲ. ನಮ್ಮ ಕಾಲೇಜಿನ ಪದಾಧಿಕಾರಿಗಳ ಆದಿಯಾಗಿ ಈ ಊರಿನ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವ ಶ್ರೀಮತಿ ಎಸ್.ಎನ್. ಪ್ರೇಮಲೀಲಾ ಮಹಾಸ್ವಾಮಿ ಅಧ್ಯಕ್ಷರು, ಶ್ರೀಮತಿ ಸಾಕಮ್ಮ ಗುರುಮೂರ್ತಿ ಗ್ರಾಮ ಪಂಚಾಯಿತಿ ಸದಸ್ಯರು ರಸ್ತೆ ಮಾಕುಂಟೆ, ಶ್ರೀ ಶಿವರುದ್ರಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು ರಸ್ತೆ ಮಾಕುಂಟೆ, ಶ್ರೀ ಕೇಶವಮೂರ್ತಿ ಬಿ ನಿವೃತ್ತ ಮುಖ್ಯ ಶಿಕ್ಷಕರು ರಸ್ತೆ ಮಾಕುಂಟೆ, ಶ್ರೀ ನವೀನ್ ಕುಮಾರ್ PDO ಗ್ರಾಮ ಪಂಚಾಯಿತಿ ಬಿದ್ರಿಕೆರೆ, ಶ್ರೀಮತಿ ಅಂಬುಜಾ ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಉದ್ಘಾಟನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಈ ಉದ್ಘಾಟನಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀಮತಿ ಎಸ್.ಎನ್. ಪ್ರೇಮಲೀಲಾ ಮಹಾಸ್ವಾಮಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಬಿದ್ರಿಕೆರೆ, ಇವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಪ್ಪಾಳೆಯ ಮುಖಾಂತರ ವೇದಿಕೆ ಮೇಲೆ ಬರ್ಮಾಡ್ಕೊಡ್ಬೇಕು ಅಂತ ತಮ್ಮ ಶಿಬಿರಾರ್ಥಿಗಳನ್ನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿರ್ತಕ್ಕಂತಹ ಮಧು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. M.R. ನಾಗರಾಜ್ ಸರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಮತ್ತು ಗ್ರಾಮ ಪಂಚಾಯತಿ ಅದೇ ರೀತಿಯಾಗಿ ನಮ್ಮ ಮಹಾವಿದ್ಯಾಲಯದ ಸಮಾಜ ವಿಭಾಗದ ಮುಖ್ಯಸ್ಥರಾಗಿರುವ ವೈ ನಾಗರಾಜ್ ಸರ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಖ್ಯಾತ ಹಾಸ್ಟೆಲ್ ಸಿಬ್ಬಂದಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಮಹಾವಿದ್ಯಾಲಯದ ಗ್ರಂಥಪಾಲ ಪಿ ಸುರೇಶ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ, ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವ ಮಂಜುನಾಥ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಹಾಗೂ ನಮ್ಮ ಮಹಾವಿದ್ಯಾಲಯದ ಎಲ್ಲ ಉಪನ್ಯಾಸಕರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿರಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಮಹಾವಿದ್ಯಾಲಯದ ವಾಣಿಜ್ಯ ವಿಭಾಗದ ಉಪನ್ಯಾಸಕರಾಗಿರುವ ಸುನೀತಾ ಮೇಡಮ್ ನೀವು ವೇದಿಕೆ ಮೇಲೆ ಆಗಮಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಗ್ರಾಮದ ಮುಖಂಡರಾಗಿರುವ ಕಲ್ಲೇಶಪ್ಪ ಸರ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ವಿಡಿಯೋ ಮಾಡ್ಬಾ ಸಿಂಧು. ನನ್ನ ಹೆಸರು ತೃತೀಯ ಬೇಕಾಗೊಳಿಸುವ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಶಿಬಿರವನ್ನು ರಸ್ತೆ ಮಾಕುಂಟೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಇಂದು ಈ ಕಾರ್ಯಕ್ರಮದ ಶಿಬಿರದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದ ಪಟ್ಟಿ ಹೀಗಿದೆ: ಮೊದಲು ಪ್ರಾರ್ಥನೆ, ನಂತರ ಸ್ವಾಗತ, ನಂತರ ರಾಷ್ಟ್ರೀಯ ಸೇವಾ ಯೋಜನೆಯ ಗೀತೆ, ನಂತರ ರಾಷ್ಟ್ರೀಯ ಸೇವಾ ಯೋಜನಾ ಕಾರ್ಯಕ್ರಮದ ಪ್ರತಿಜ್ಞಾವಿಧಿ, ನಂತರ ಕಾರ್ಯಕ್ರಮದ ಉದ್ಘಾಟನೆ, ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ, ಕಾರ್ಯಕ್ರಮದ ಕುರಿತು ಉಪನ್ಯಾಸಕರ ನುಡಿಗಳು, ಅಧ್ಯಕ್ಷರ ನುಡಿ ಮತ್ತು ವಂದನಾರ್ಪಣೆ. ಮೊದಲು ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಆಡಲು ಬರುತ್ತಿದ್ದಾರೆ ಸಂಗೀತ ಎಂ, ದ್ವಿತೀಯ BA ವಿದ್ಯಾರ್ಥಿನಿ. ಶೇಷಾದ್ರಿಗಿರಿವಾಸ ಶ್ರೀರಮಣನೇ, ಶ್ರೀಚಕ್ರ ಶ್ರೀಶಂಖಭೂಷಿತನೇ, ಆತ್ಮಾಯ ಗೇಹ
ಲಕುಮಿಯ ಮನವ ಕಲಕುತ್ತಲಿರುವ ಶ್ರೀ ವೆಂಕಟೇಶ. ಭದ್ರಾದ್ರಿ ರಾಮನು ಇವನೇ, ಮಧುರಾಪುರ ಶ್ಯಾಮನು ಇವನ್, ಶರಣಾಗಿ ಬಂದರೆ ಕಾಯೋ ನೀಲಾಮಯ. ಶ್ರೀಕಾರನೇ ಶ್ರೀನಿವಾಸನೇ, ಶೇಷಾದ್ರಿ ಗಿರಿವಾಸ ಶ್ರೀರಮಣನೇ, ಶ್ರೀಚಕ್ರ ಶ್ರೀಶಂಖ ಭೂಷಿತನೇ, ಆತ್ಮಾಯ ಗೇಹಾಯ ಆರಾಧನೆ. ಥ್ಯಾಂಕ್ ಯು. ರಾಷ್ಟ್ರೀಯ ಸೇವಾ ಯೋಜನೆ ಗೀತೆಯನ್ನು ಆಡಲು ಬರುತ್ತಿದ್ದಾರೆ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರಾರ್ಥಿಗಳು, ತೃತೀಯ ಬಿಕಾಂ ಮತ್ತು ದ್ವಿತೀಯ BA ವಿದ್ಯಾರ್ಥಿಗಳಿಂದ. ನಾವು ಸೇವೆಯ ಮಾಡೋಣ ಬನ್ನಿ, ಕೈಗೆ ಸರಾಗಲಿ ನೆಲವೂರು ಸಾಗಲಿ, ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ಗ್ರಾಮಗಳ ಉದ್ಧಾರ ನಮ್ಮ ಉದ್ದೇಶ, ಗ್ರಾಮಗಳು ಬೆಳೆಯುವುದು ದೇಶ. ಭ್ರಾತೃತ್ವ ಬೆಳೆಸಿ ಎಲ್ಲರಲ್ಲೂ ನಾವು ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ಒಬ್ಬರಿಗೊಬ್ಬರು ಕಲಿಸುವ ಧೋರಣೆ, ಒಬ್ಬರನ್ನು ಗಿಡ ಬೆಳೆಸುವ ಪ್ರೇರಣೆ, ವಿಧ ಸಂತತಿ ನುಡಿಯ ಬೆಳೆಸೋಣ ಬನ್ನಿ, ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ಪರಿಸರ ಅಭಿವೃದ್ಧಿ ಮಾಡುತ್ತಾ ಸಾಗು, ಜೈವಿಕ ಅನಿಲ ಪ್ರಚಾರಗೊಳಿಸು, ಹೊಗೆರಹಿತ ಹೊಲೆಗಳನ್ನು ನಿರ್ಮಾಣ ಮಾಡಿ, ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ರಾಷ್ಟ್ರೀಯ ಪಂಥಗಳ ಭೇದವ ಮರೆತು, ಸದ್ಭಾವದಿಂದ ಎಲ್ಲರಲ್ಲೂ ಬೆರೆತು, ದ್ವೇಷ ಅಸೂಯೆ ಮನದಿಂದ ಕಳೆದು, ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ಸಹಕಾರ ಸೌಹಾರ್ದ ಬೆಳೆಸೋಣ ಬನ್ನಿ, ರಾಷ್ಟ್ರೀಯ ಭಾವೈಕ್ಯಗೊಳಿಸೋಣ ಬನ್ನಿ. ಯುವಶಕ್ತಿ ಜಯತೆ ಪಠಿಸೋಣ, ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ಮಾನವ ರಕ್ಷಣೆ ಮಾಡುತ್ತಾ ನಾವು, ಭವ್ಯ ಪರಂಪರೆಯ ಬೆಳೆಸುತ್ತಾ ನಾವು, ವ್ಯಕ್ತಿ ವಿಕಸನದ ಸಾಧನೆಯ ಮಾಡುತ್ತಾ, ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ಸೇವೆಯ ಮಾಡುತ್ತಾ ಕಲಿಯೋಣ ಬನ್ನಿ, ಸೇವೆಯ ಸವಿಜೇನು ಸವಿಯೋಣ ಬನ್ನಿ, ಸೇವೆಯ ಸವಿಜೇನು ಹಂಚೋಣ ಬನ್ನಿ. ಶ್ರಮಮೇವ ಜಯತೆ, ಶ್ರಮಮೇವ ಜಯತೆ, ಶ್ರಮಮೇವ ಜಯತೆ. ರಾಷ್ಟ್ರೀಯ ಸೇವಾ ಯೋಜನೆಯ ಗೀತೆಯನ್ನು ಆಡಿದ ಎಲ್ಲ ಶಿಬಿರಾರ್ಥಿಗಳಿಗೆ ಧನ್ಯವಾದಗಳು. ಈಗ ವೇದಿಕೆ ಮೇಲಿರುವ ಗಣ್ಯಮಾನ್ಯರನ್ನು ಸ್ವಾಗತ ಕೋರಲು ಬರುತ್ತಿದ್ದಾರೆ ಮಂಜುನಾಥ್ MN ಸರ್, ವಾಣಿಜ್ಯ ವಿಭಾಗದ ಉಪನ್ಯಾಸಕರು, HCBM ಕಾಲೇಜ್ ಜಗಳೂರು. ದಾವಣಗೆರೆ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ NSS ವಾರ್ಷಿಕ ಶಿಬಿರವನ್ನು ರಸ್ತೆ ಮಾಕುಂಟೆ ಗ್ರಾಮದಲ್ಲಿ ಏರ್ಪಡಿಸಿದ್ದು, ಈ ದಿನದಂದು ಈ ವಾರ್ಷಿಕ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿರ್ತೀವಿ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಸುಸ್ವಾಗತವನ್ನು ಕೋರುತ್ತಾ, ವೇದಿಕೆಯ ಮೇಲೆ ಇರುವ ಗಣ್ಯರನ್ನು ಸ್ವಾಗತಿಸಲು ನನಗೆ ಅವಕಾಶ ನೀಡಿರುವ ಎಲ್ಲರಿಗೂ ವಂದಿಸುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿರುವ MO ಮಧು ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ವೇದಿಕೆಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಮಹಾಸ್ವಾಮಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಬಿದಿರ್ಕೆರೆ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸದಸ್ಯರು ರಸ್ತೆ ಮಾಕುಂಟೆ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಅದೇ ರೀತಿಯಾಗಿ ಮತ್ತೋರ್ವ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವ ಶಿವರುದ್ರಪ್ಪ ಸರ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಮಹಾವಿದ್ಯಾಲಯದ ಸಮಾಜಶಾಸ್ತ್ರ ಮುಖ್ಯಸ್ಥರಾಗಿರುವ ವೈ ನಾಗರಾಜ್ ಸರ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ಗ್ರಾಮದ ಮುಖಂಡರಾಗಿರುವ ಕಲ್ಲೇಶಣ್ಣ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಗಳಾಗಿರ್ತಕ್ಕಂತಹ ಅಲ್ಪಸಂಖ್ಯಾತರ ವಸತಿ ನಿಲಯದ ಹಾಗೂ ನಮ್ಮ ಮಹಾವಿದ್ಯಾಲಯದ ಗ್ರಂಥಪಾಲಕರಾಗಿರುವ ಡಾಕ್ಟರ್ ಸುರೇಶವನ್ನ ಕೋರ್ತಾ ಇದ್ದೀವಿ. ವಿದ್ಯಾಲಯದ ಕನ್ನಡ ಭಾಷಾ ವಿಭಾಗದ ಮುಖ್ಯಸ್ಥರಾಗಿರುವ ಮಂಜುನಾಥ್ ಸರ್ ಇವರಿಗೂ ಕೂಡ ಪದವಿ ಪೂರ್ವ ಕಾಲೇಜು ಹೊಸಕೆರೆ ಕನ್ನಡ ವಿಭಾಗದ ಉಪನ್ಯಾಸಕರಾಗಿರುವ ನಾಗರಾಜ್ ಸರ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಮಹಾವಿದ್ಯಾಲಯದ ವಾಣಿಜ್ಯ ಶಾಸ್ತ್ರ ವಿಭಾಗದ ಉಪನ್ಯಾಸಕರಾಗಿರುವ ಸುನೀತಾ ಮೇಡಮ್ ಇವರಿಗೂ ಕೂಡ ನಿನ್ನೆ ಕೋರ್ತಾ ಇದ್ದೇನೆ. ಕಾರಣವಾಗಲಿರುವ ಎಲ್ಲ ಗ್ರಾಮದ ಮುಖಂಡರಿಗೂ ಹಾಗೂ ಗ್ರಾಮಸ್ಥರಿಗೂ ಯುವ ಮುಖಂಡರಿಗೂ ಎಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಮಹಾವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಯಾವುದೇ ಒಂದು ಕಾರ್ಯಕ್ರಮ ಆಗಿರಲಿ ಅಥವಾ ಮನೆಯಲ್ಲಿ ಫಂಕ್ಷನ್ನೇ ಆಗಿರಲಿ ಅದು ತುಂಬ ಯಶಸ್ವಿಯಾಗಿ ಕಳಕಳಿಯಾಗಿ ಕಳೆಗಟ್ಟಬೇಕು ಅಂತಂದರೆ ಆ ಮನೆಯಲ್ಲಿ ಮಕ್ಕಳಿರ್ಬೇಕಂತೆ. ಆ ಮಕ್ಕಳಿಗೆ ಕೂಡ ಒನ್ಸ್ ಅಗೇನ್ ಕೋರ್ತಾ ಇದ್ದೇನೆ. ಅದೇ ಎಲ್ಲ ಶಿಬಿರಾರ್ಥಿಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಇದ್ದೇನೆ. ಇದುವರೆಗೂ ಮತ್ತು ನಮ್ಮ ಮಹಾವಿದ್ಯಾಲಯದ ಎಲ್ಲ ಉಪನ್ಯಾಸಕರು ಕೂಡ ಶ್ರಮವಹಿಸಿ ಈ ಶಿಬಿರದ ಯಶಸ್ವಿಗೆ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ಉಪನ್ಯಾಸಕರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಹಾಗೂ NSS ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸ್ವಾಗತ ಭಾಷಣಕ್ಕೆ ಅವಕಾಶ ನೀಡಿರುವ ಎಲ್ಲರಿಗೂ ವಂದಿಸುತ್ತಾ ಸ್ವಾಗತ ಕಾರ್ಯಕ್ರಮವನ್ನು ಅಂತ್ಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ವೇದಿಕೆ ಮೇಲಿನ ಎಲ್ಲ ಗಣ್ಯಮಾನ್ಯರನ್ನು ಸ್ವಾಗತಿಸಿದ ಮಂಜುನಾಥ್ ಸರ್ ಇವರಿಗೂ ಧನ್ಯವಾದಗಳು. ಸೇವಾ ಯೋಜನೆಯ ಅಧಿಕಾರಿಗಳು ಆಗಿರುವಂತಹ ಮಂಜುನಾಥ್ ಸರ್ MN ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕೆಂದು ಶಿಬಿರಾರ್ಥಿಗಳಲ್ಲಿ ಕೇಳಿಕೊಳ್ಳುತ್ತೇನೆ. ರಾಷ್ಟ್ರೀಯ ಸೇವಾ ಯೋಜನೆಯ ಮತ್ತೋರ್ವ ಅಧಿಕಾರಿಗಳು ಮತ್ತು ಅರ್ಥಶಾಸ್ತ್ರ ವಿಭಾಗದ ಉಪನ್ಯಾಸಕರು ಆಗಿರುವಂತಹ ಸುರೇಶ್ ಸರ್ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕಾಗಿ ಶಿಬಿರಾರ್ಥಿಗಳಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲ ಗಣ್ಯಮಾನ್ಯರನ್ನು ಸ್ವಾಗತಿಸಿದ ಶಿಬಿರಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇಂದು ತುಂಬ ಶುಭ ದಿನ. ಏನೆಂದರೆ ಇಂದು ಬುದ್ಧ ಪೌರ್ಣಿಮಾ ಮತ್ತು ಕಟ್ಟಡ ಕಾರ್ಮಿಕ ತಿಪ್ಪೇಸ್ವಾಮಿ ಸರ್ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಶಿಬಿರಾರ್ಥಿಗಳಲ್ಲಿ ಕೇಳಿಕೊಳ್ಳುತ್ತೇನೆ.
ವಾಣಿಜ್ಯ ವಿಭಾಗದ ಮತ್ತೋರ್ವ ಉಪನ್ಯಾಸಕರಾಗಿರುವಂಥ ಮೃತ್ಯುಂಜಯ್ ಸರ್ ಇವರನ್ನು ಸ್ವಾಗತಿಸಬೇಕೆಂದು ಶಿಬಿರಾರ್ಥಿಗಳಲ್ಲಿ ಕೇಳಿಕೊಳ್ಳುತ್ತೇನೆ. ಇರಲಿ ಎಲ್ಲ ಗಣ್ಯರನ್ನು ಸ್ವಾಗತಿಸಿದ ಶಿಬಿರಾರ್ಥಿಗಳಿಗೆ ಸ್ವಾಗತವನ್ನು ಕೋರುತ್ತೇನೆ. ಇಂದು ತುಂಬ ಶುಭ ದಿನ. ಏನೆಂದರೆ ಇಂದು ಬುದ್ಧ ಪೌರ್ಣಿಮಾ ಮತ್ತು ಕಟ್ಟಡ ಕಾರ್ಮಿಕರ ದಿನ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಶಿಬಿರದ ಉದ್ಘಾಟನೆ ಕಾರ್ಯಕ್ರಮ ಇಂದಾಗಿದೆ. ಆದ್ದರಿಂದ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರು ಬುದ್ಧ ಪೌರ್ಣಿಮೆಯ ಅಂಗವಾಗಿ ವೇದಿಕೆ ಮೇಲಿರುವ ಬುದ್ಧರ ಚಿತ್ರಕ್ಕೆ ಎಲ್ಲರೂ ಪುಷ್ಪಾರ್ಚನೆಯ ಮೂಲಕ ಬುದ್ಧರ ಫೋಟೋಕ್ಕೆ ಗೌರವ ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಟ್ಟಡ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಕಟ್ಟಡ ಕಾರ್ಮಿಕರ ಸಾಂಕೇತಿಕವಾಗಿ ಆರೆ ಮತ್ತು ಚಲಿಕೆ ಪುಟ್ಟಿಗಳಿಗೆ ಪುಷ್ಪಾರ್ಚನೆ ಮೂಲಕ ಗೌರವ ಸಲ್ಲಿಸಬೇಕೆಂದು ಎಲ್ಲ ಗಣ್ಯಮಾನ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ನಂತರ ಸ್ನ್ಯಾಪನ್ನು ಹಾಕತ್ತ ಹೋಗಿ ಸುರೇಶ್ ಸರಿಂದ ಅವ್ರದ್ದು ಏನಾಗಿದೆ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಶಿಬಿರದ ಉದ್ಘಾಟನೆಗಾಗಿ ವಾರ್ಷಿಕ ಶಿಬಿರಕ್ಕೆ ಉದ್ಘಾಟನೆ ಸಲ್ಲಿಸಬೇಕೆಂದು ಎಲ್ಲ ಗಣ್ಯಮಾನ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಸರ್ ಎಷ್ಟೇ ಜೋರು ಹೊಡಿಬೇಕು ಚಪ್ಪಾಳೆ. ಮನೆಗೆ 1 2 3 1 2 3 1 2 3 1 2 3 1 2 3. ಸೂತ್ರಗಳನ್ನು ಹೇಳಿದಂತಹ ಬುದ್ಧನ ಒಂದು ದಿನಾಚರಣೆ ಇವತ್ತು ಜಗತ್ತಿನಾದ್ಯಂತ ನಡೀತಾ ಇದೆ. ವಿಶೇಷವಾಗಿ 5 ಪಂಚಶೀಲಗಳ ಬಗ್ಗೆ ಅವರು ಹೇಳಿದ್ದಾರೆ. ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಮತ್ತೆ ಇತರರಿಗೆ ಕೆಡುಕನ್ನು ಮಾಡಬಾರ್ದು ಅಂತಕ್ಕಂಥ ಹಲವಾರು ವಿಚಾರಗಳನ್ನ, ಶಾಂತಿ, ಆಸೆ, ಇತರ ವಸ್ತುಗಳಿಗೆ ಆಸೆಯನ್ನು ಪಡಬಾರ್ದು, ಈ ಥರದ ವಿಚಾರಗಳನ್ನ ಹೇಳಿರ್ತಕ್ಕಂಥ ಒಂದು ಬುದ್ಧನ ನಾವು ನೆನೆಸ್ಕೊಳ್ತಾ, ಆನಂತರ ಈ ಪ್ರಪಂಚದಲ್ಲಿ ಏನು ಶ್ರಮಜೀವಿಗಳನ್ನು ನೆನೆಸ್ಕೊಡ್ತಕ್ಕಂಥ ದಿನ ಇದು, ಕಾರ್ಮಿಕರ ದಿನಾಚರಣೆ. ಕೇವಲ ಕಟ್ಟಡ ಕಾರ್ಮಿಕರಂತಲ್ಲ, ಎಲ್ಲ ಮಹಾಸ್ವಾಮಿ ಗ್ರಾಮ ಪಂಚಾಯತ್ ಸದಸ್ಯರು ಗುರುಮೂರ್ತಿ ಶಿವರುದ್ರಪ್ಪ ಹಾಗೂ ಕಲ್ಲೇಶಪ್ಪ ಊರಿನ ಮುಖಂಡರು ವೇದಿಕೆ ಮೇಲೆ ಆಗಿದ್ದಾರೆ. ಅದೇ ರೀತಿಯಾಗಿ ಮುಂಭಾಗದಲ್ಲಿ ಕೂಡ ರಸ್ತೆ ಮಾಕುಂಟೆ ಗ್ರಾಮದ ಮುಖಂಡರು, ಯುವಕರು ಕೂಡ ಇದ್ದೀರಿ. ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಮತ್ತು ನಮ್ಮ ಉಪನ್ಯಾಸಕರು ನಿಮ್ಮ ಊರಿಗೆ ಬಂದಿದ್ದಾರೆ. ಅವರಿಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ನೀವೆಲ್ಲರೂ ಜೊತೆಗಿದ್ದು ಅವರಿಗೆ ಸಹಕಾರದಿಂದ ನೀವೆಲ್ಲರೂ 7 ದಿನಗಳ ಕಾಲ ಅವರಿಗೆ ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತಿದ್ದೇವೆ. ಅದೇ ರೀತಿಯಾಗಿ ಉಪನ್ಯಾಸಕರು, ವಿದ್ಯಾರ್ಥಿಗಳು ಕೂಡ ನಮಗೆ ಬಹುಮುಖ್ಯವಾಗಿ ಗ್ರಾಮಸ್ಥರು ನಮ್ಮ ಜೊತೆಗಿದ್ದರೆ ನಮಗೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೀತಿದೆ. ಹಂಗಾಗಿ ವಿದ್ಯಾರ್ಥಿಗಳು ನಾವೆಲ್ಲರೂ ಕೂಡ ಗ್ರಾಮಸ್ಥರಿಗೆ ಹೊಂದಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕೆಂದು ಎಲ್ಲರಲ್ಲಿ ಮನವಿ ಮಾಡುತ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟದಕ್ಕೆ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಕಾರ್ಯಕ್ರಮದ ಬಗ್ಗೆ ತಮ್ಮ ಅಮೂಲ್ಯ ನುಡಿಗಳನ್ನು 25-26ನೇ ಸಾಲಿನ ದಾವಣಗೆರೆ ವಿಶ್ವವಿದ್ಯಾನಿಲಯ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರವನ್ನು ಓಚಿಬೊರೆಯ ಸ್ಮಾರಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ರಸ್ತೆ ಮಾರ್ಕೊಂಡೆ ಗ್ರಾಮದಲ್ಲಿ ಇವತ್ತು ಹಮ್ಮಿಕೊಂಡಿರ್ತಾರೆ. ಇವತ್ತಿನ ಪುಣ್ಯದಾನ ಏನಪ್ಪ ಅಂದರೆ, ನನಗೆ ಈ ವೇದಿಕೆ ಸಿಕ್ಕಿರೋದು ಏನಪ್ಪ ಅಂದರೆ, ಒಂದು ಬೌದ್ಧ ಪೂರ್ಣಿಮೆ, ಇನ್ನೊಂದು ವಿಶ್ವ ಕಾರ್ಮಿಕ ದಿನಾಚರಣೆ ಹಾಗೂ ನನ್ನ ನೆಚ್ಚಿನದಾದಂಥ NSSನ ಉದ್ಘಾಟನಾ ಕಾರ್ಯಕ್ರಮ ಸಿಕ್ಕಿದ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಹಾಗೆ ಈ ವೇದಿಕೆಯಲ್ಲಿ ಅಧ್ಯಕ್ಷತೆ ವಹಿಸಿರುವಂಥ ಶ್ರೀ ಮಧುಸರ್ ಅವರೇ ಹಾಗೂ ನಾಯಕರ ಸಂಘದ ಅಧ್ಯಕ್ಷರಾದಂಥ ನಾಗೇಶ್ವರ ಅವರೇ, ಉಪನ್ಯಾಸಕ ನಾಗೇಶ್ವರ ಅವರೇ ಹಾಗೂ ನನ್ನ
ಮಂಜುನಾಥ್ ಸರ್ ಅವರೇ, ಸುನೀತಾ ಮೇಡಮ್ ಅವರೇ, ಹಾಗೂ ನನ್ನ ರಸ್ತೆ ಮಾಡಿಕೊಂಡ ಎಲ್ಲ ಗ್ರಾಮಸ್ಥ ನೆಚ್ಚಿನ ಶಿಬಿರಾರ್ಥಿಗಳೇ, ಖುಷಿ ಆಗ್ತಿದೆ ಅಂದರೆ ನನಗೆ ಲಾಸ್ಟ್ ಟೈಮು ಇನ್ವೈಟ್ ಮಾಡಿದರೆ ಕೊಡಗುಡ್ದಾಗೆ, ಅಲ್ಲಿ ನಾನು ನಮ್ಮ ಶಿಬಿರಾರ್ಥಿಗಳಿಗೆ ನಾನು ಬೈದಿದ್ದೆ. NSS ಏನಂದರೆ ನಿಮಗೆ ಗೊತ್ತಿಲ್ಲ ಅಂತಿದೆ. ಇವತ್ತು ನನಗೆ ಹೆಮ್ಮೆ ಆಗ್ತಿದೆ ಹೇಳ್ತಂದರೆ NSS ಏನಂದರೆ ಇವತ್ತು ನನಗೆ ಭಾಳ ಖುಷಿ ಆಗ್ತದೆ. ಅಷ್ಟು ಶಿಸ್ತಾಗಿದ್ದೀರ, ಭಾಳ ಖುಷಿ ಆಗ್ತಾ ಇದೆ. ಹಾಗೆ ನಮ್ಮ ಶಿಬಿರಾರ್ಥಿಗಳು ಇವತ್ತಿಗೆ ಒಂದಿನ ಮುಗೀತು, ಇನ್ನು 6 ದಿನಗಳ ಕಾಲ ನಮ್ಮ ರಸ್ತೆ ಮಾಡ್ಕೊಂಡಲ್ಲಿ ನಮ್ಮ ಶಿಬಿರಾರ್ಥಿಗಳು ಇರ್ತಾರೆ. ಗ್ರಾಮಸ್ಥರ ಕ್ಲೀನ್ ಮಾಡ್ಬೇಕಾದ್ರೆ ಶ್ರಮದಾನಕ್ಕೆ ಬರ್ತಾ ಇರ್ತಾರೆ. ಅಲ್ಲಿ ಏನಾದ್ರು ಚರಂಡಿ ಕ್ಲೀನ್ ಮಾಡಿರ್ತದೆ. ಆಗ ನಮ್ಮ ಮಕ್ಕಳು ಏನಾದ್ರು ನೀರಿನ ವ್ಯವಸ್ಥೆ ಕೇಳಿದಾಗ ನೀರು ಕೊಡಬೇಡಿ, ನೀವು ಜ್ಯೂಸ್ ಮತ್ತು ಬಿಸ್ಕೆಟ್ ಕೊಡಿ, ಅವ್ರಿಗಿನ್ನ ಖುಷಿ ಆಗುತ್ತೆ ಕೆಲಸ ಮಾಡೋಕ್ಕೆ. ಹಾಗಾಗಿ ಈಗ ಬಿಸಿಲಿನ ತಾಪ ಸಮಾಧಾನವನ್ನು ನಮ್ಮ ಶಿಬಿರಾಧಿಕಾರಿಗಳಿಗೆ ಕೇಳ್ಕೊಳ್ಳೋದೇನೆಂದರೆ, ಶಿಬಿರಾಧಿಕಾರಿ ಮತ್ತು ಸಹ ಶಿಬಿರಾಧಿಕಾರಿ ಕೇಳ್ಕೊಂಡ್ರೆ ಬಿಸಿಲಿನ ತಾಪ ಜಾಸ್ತಿ ಇರೋದ್ರಿಂದ ಒಂದು ಅರ್ಧ ಗಂಟೆ ಕಮ್ಮಿ ಕೊಡಿ ಸರ್ ಶ್ರಮದಾನ. ಹಾಗೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡಿರ್ತಾರೆ, ಅದನ್ನೇ ನೀವು ಮುಂದುವರಿಸ್ಕೊಂಡು ಹೋಗ್ಬೇಕಂತ ನಾನು ನಮ್ಮ ಗ್ರಾಮಸ್ಥರಿಗೆ ಹೇಳ್ತೀನಿ. ಈ ರಸ್ತೆ ಮಾಡ್ಕೊಂಡ್ರೆ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಶಿಕ್ಷಣಕ್ಕೆ ಮತ್ತು ಶಿಕ್ಷಕರು ಭಾಳ ಮಾನ್ಯತೆ ಕೊಡ್ತಾರೆ. ಯಾಕೆಂದರೆ ನಮ್ಮ ಆತ್ಮೀಯರಾದ ಲಕ್ಷ್ಮಣ್ ಸರ್, ನಾವು ಅವರು ಆತ್ಮೀಯರಾಗಿದ್ವಿ ಸರ್, ಅವ್ರನ್ನ ಬೀಳ್ಕೊಡೋಕೆ ರಿಲೀವ್ ಮಾಡಿದ್ರೆ ನಾವು ಬಂದಿದ್ವಿ. ಅಂಥ ಶಿಕ್ಷಕರು ನಿಮ್ಮೂರಿಗೆ ಬೇಕಾಗಿತ್ತು, ಏನೋ ಅನಿವಾರ್ಯ ಕಾರ್ಯಗಳಿಂದ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ, ದಾವಣಗೆರೆ ಕಂಚಿಗೆರೆ ಹೋಗಿದ್ದಾರೆ. ಇನ್ನೇನು NSS ಬಗ್ಗೆ ಏನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ, ಯಾಕೆಂದರೆ ನೀವೇ ಎಲ್ಲ ಅರ್ಥ ಮಾಡ್ಕೊಂಡು ಮಾಡ್ತಿದ್ರಿ. ನಾಗರಾಜ್ ಸರ್ ಎಲ್ಲ ಪ್ರಾಸ್ತಾವಿಕ ನೋಡಿ ಹೇಳಿದ್ದಾರೆ, ಸುರೇಶ್ ಸರ್ ಹೇಳಿದ್ದಾರೆ. ನಾನೊಂದು ಜಾನಪದ ಗೀತೆ ಹೇಳಿ ನನ್ನ ಕಾರ್ಯಕ್ರಮ ನನ್ನ ಮಾತು. ಈ ದುಡ್ಡಿಗೆ ಸೇರ್ ಬೆಳ್ಳುಳ್ಳಿ ಬೆಳ್ಳುಳ್ಳಣ್ಣ ಬೆಳ್ಳುಳ್ಳಿ, ದುಡ್ಡಿಗೆ ಸೇರ್ ಬೆಳ್ಳುಳ್ಳಿ, ಒಂದ ಹಡಿತವ ಬೆಳ್ಳುಳ್ಳಿ ಒದ್ದಾಡಿ ಹೋಯ್ತವ ಬೆಳ್ಳುಳ್ಳಿ, ಒಂದ ಹಡಿತವ ಬೆಳ್ಳುಳ್ಳಿ ಒದ್ದಾಡಿ ಹೋಯ್ತವ ಬೆಳ್ಳುಳ್ಳಿ, ಬೆಳ್ಳುಳ್ಳಣ್ಣ ಬೆಳ್ಳುಳ್ಳಿ ದುಡ್ಡಿಗೆ ಸೇರ್ ಬೆಳ್ಳುಳ್ಳಿ, ಎರಡ ಹಡಿತವ ಬೆಳ್ಳುಳ್ಳಿ ಉರುಡಾಡಿ ಹೋಯ್ತವ ಬೆಳ್ಳುಳ್ಳಿ, ಎರಡ ಹಡಿತವ ಬೆಳ್ಳುಳ್ಳಿ ಉರುಡಾಡಿ ಹೋಯ್ತವ ಬೆಳ್ಳುಳ್ಳಿ, ಬೆಳ್ಳುಳ್ಳಣ್ಣ ಬೆಳ್ಳುಳ್ಳಿ ದುಡ್ಡಿಗೆ ಸೇರ್ ಬೆಳ್ಳುಳ್ಳಿ, ಬೆಳ್ಳುಳ್ಳಣ್ಣ ಬೆಳ್ಳುಳ್ಳಿ ದುಡ್ಡಿಗೆ ಸೇರ್ ಬೆಳ್ಳುಳ್ಳಿ, ನಾಕ ಹಡಿತವ ಬೆಳ್ಳುಳ್ಳಿ ನಾಚಿಕ ತಂತವ ಬೆಳ್ಳುಳ್ಳಿ, ನಾಕ ಹಡಿತವ ಬೆಳ್ಳುಳ್ಳಿ ನಾಚಿಕ ತಂತವ ಬೆಳ್ಳುಳ್ಳಿ, ಬೆಳ್ಳುಳ್ಳಣ್ಣ ಬೆಳ್ಳುಳ್ಳಿ ದುಡ್ಡಿಗೆ ಸೇರ್ ಬೆಳ್ಳುಳ್ಳಿ, ಐದ ಹಡಿತವ ಬೆಳ್ಳುಳ್ಳಿ ಅಯ್ಯಯ್ಯೋ ಅಂತವ ಬೆಳ್ಳುಳ್ಳಿ, ಐದ ಹಡಿತವ ಬೆಳ್ಳುಳ್ಳಿ ಅಯ್ಯಯ್ಯೋ ಅಂತವ ಬೆಳ್ಳುಳ್ಳಿ, ಬೆಳ್ಳುಳ್ಳಣ್ಣ ಬೆಳ್ಳುಳ್ಳಿ ದುಡ್ಡಿಗೆ ಸೇರ್ ಬೆಳ್ಳುಳ್ಳಿ, ಆರಾಡಿತವ ಬೆಳ್ಳುಳ್ಳಿ ಆರಾಗಿ ಹೋಯ್ತವ ಬೆಳ್ಳುಳ್ಳಿ, ಆರಾಡಿತವ ಬೆಳ್ಳುಳ್ಳಿ ಆರಾಡಿ ಹೋಯ್ತವ ಬೆಳ್ಳುಳ್ಳಿ, ಬೆಳ್ಳುಳ್ಳಣ್ಣ ಬೆಳ್ಳುಳ್ಳಿ ದುಡ್ಡಿಗೆ ಸೇರ್ ಬೆಳ್ಳುಳ್ಳಿ, ಏಳ ಆಡಿತವ ಬೆಳ್ಳುಳ್ಳಿ ಏಳಾಡಿ ಹೋಯ್ತವ ಬೆಳ್ಳುಳ್ಳಿ, ಎಂಟ ಆಡಿತವ ಬೆಳ್ಳುಳ್ಳಿ ಸೊಂಟ ಮುರುಕಂತ ಬೆಳ್ಳುಳ್ಳಿ, ಬೆಳ್ಳುಳ್ಳಣ್ಣ ಬೆಳ್ಳುಳ್ಳಿ ದುಡ್ಡಿಗೆ ಸೇರ್ ಬೆಳ್ಳುಳ್ಳಿ, ಒಂಬತ್ತಡಿತವ ಬೆಳ್ಳುಳ್ಳಿ ಒಂಬಾಗಿ ಹೋಯ್ತವ ಬೆಳ್ಳುಳ್ಳಿ, ಬೆಳ್ಳುಳ್ಳಣ್ಣ ಬೆಳ್ಳುಳ್ಳಿ ದುಡ್ಡಿಗೆ ಸೇರ್ ಬೆಳ್ಳುಳ್ಳಿ, ಹತ್ತಾಡಿತವ ಬೆಳ್ಳುಳ್ಳಿ ಹತ್ತಾಡಿ ಹೋಯ್ತವ ಬೆಳ್ಳುಳ್ಳಿ, ಬೆಳ್ಳುಳ್ಳಣ್ಣ ಬೆಳ್ಳುಳ್ಳಿ ದುಡ್ಡಿಗೆ ಸೇರ್ ಬೆಳ್ಳುಳ್ಳಿ, ಬೆಳ್ಳುಳ್ಳಣ್ಣ ಬೆಳ್ಳುಳ್ಳಿ ದುಡ್ಡಿಗೆ ಸೇರ್ ಬೆಳ್ಳುಳ್ಳಿ, ಬೆಳ್ಳುಳ್ಳಣ್ಣ ಬೆಳ್ಳುಳ್ಳಿ ದುಡ್ಡಿಗೆ ಸೇರ್ ಬೆಳ್ಳುಳ್ಳಿ. ಹಾಗೆ ನಾವು ಜೀವನದಲ್ಲಿ ಒಂದು 4 ಅಂಶಗಳನ್ನು ಮಧ್ಯೆ ಕಲಿಸಿದಂಥ ಗುರುಗಳು, ಹಾಗೆ ನಮಗೆ ಅನ್ನ ನೀಡ್ತವಂಥ ರೈತರು, ಹಾಗೆ ನಮ್ಮ ದೇಶ ಕಾಯ್ತಾರಲ್ಲ ಸೈನಿಕರು, ನಾವಿಲ್ಲಿ ಬೆಚ್ಚಗಿದ್ದೀವಿ, ಅವರಿಗೆ ಬಿಸಿಲು ಮಳೆ ಯಾವುದಂತ ಗೊತ್ತಿಲ್ಲ. ಆ ಒಂದು 4 ಅಂಶಗಳನ್ನು ನಾವು ಮರಿಬಾರದು. ನಾನು ನೆಕ್ಸ್ಟ್ ಏನಾದ್ರು ಬಂದರೆ ಮದುವೆ ಬರ್ತಾ ಇರ್ತೀನಿ, ನೋಡ್ತೀನಿ ನಿಮ್ಮ NSS ಶಿಸ್ತು ಹೆಂಗಿದೆ ಅಂತ ಬಿಟ್ಟು ನೋಡ್ತೀನಿ. ಈಗ ವೇದಿಕೆಯಲ್ಲಿ ನನಗೆ ಮಾತನಾಡೋ ಅವಕಾಶ ಕೊಟ್ಟಂಥ ಎಲ್ಲ ವೇದಿಕೆ ಬೀಳುವಂಥ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ನೆಚ್ಚಿನ ಶಿಬಿರಾರ್ಥಿಗಳಿಗೂ ಶಿಬಿರಾಧಿಕಾರಿಗಳಿಗೂ ಸಹ ಶಿಬಿರಾಧಿಕಾರಿಗಳು ನಾನು ಮಾತನ್ನು ಮುಗಿಸ್ತೇನೆ. ಜೈ NSS. ಶಿಬಿರಾರ್ಥಿಗಳನ್ನು ರಂಜಿಸಿದಂಥ ಬಿ ಲಿಂಗಪ್ಪ ಸರ್ ಇವರಿಗೆ ಧನ್ಯವಾದಗಳು. ನಂತರ ಕಾರ್ಯಕ್ರಮದ ಕುರಿತು ತಿಪ್ಪೇಸ್ವಾಮಿ ಸರ್ ಸಮಾಜಶಾಸ್ತ್ರದ ವಿಭಾಗದ ಉಪನ್ಯಾಸಕರು, ಇವರನ್ನು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನಾಡಬೇಕೆಂದು ವೇದಿಕೆ ಮೇಲೆ ಕರೆಯುತ್ತಿದ್ದೇನೆ. ವ್ಯವಸ್ಥೆಗೆ ನನ್ನ ಕಡೆಯಿಂದ ಒಂದು ಸಿಹಿ ತಿಂಡಿ ಇರ್ತದೆ. ದಾವಣಗೆರೆ ವಿಶ್ವವಿದ್ಯಾಲಯ ಜಗಳೂರು ತಾಲೂಕು ಓಚಿ ಬೋರಯ್ಯ ಸ್ಮಾರಕ ಪ್ರಥಮ ದರ್ಜೆ ಕಾಲೇಜು ಜಗಳೂರು ಯುವಜನತೆ ನಡೆ ಪ್ರಬುದ್ಧ ಭಾರತದ ಕಡೆ ಎಂಬ ಶೀರ್ಷಿಕೆ ಅಡಿಯಲ್ಲಿ 2025-26 ಸಾಲಿನ ವಾರ್ಷಿಕ ವಿಶೇಷ ಶಿಬಿರವನ್ನು ಘಟಕ 1 ಮತ್ತು ಘಟಕ 2 ರಸ್ತೆ ಮಕ್ಕುಂಡಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆಯ ಮೇಲಿನ ಎಲ್ಲ ನನ್ನ ಗಣ್ಯರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತಿದ್ದೀನಿ. ಈ ಕಾರ್ಯಕ್ರಮದ ಬಗ್ಗೆ ನನ್ನ
ನೆಚ್ಚಿನ ಗುರುಗಳಾದಂತಹ ಪ್ರಾಸ್ತಾವಿಕ ನುಡಿಯಲ್ಲಿ ಎಲ್ಲ ಮುಗಿಸಿದ್ದಾರೆ. ಹಾಗೆ ಸುರೇಶ್ ಸರ್ ಕೂಡ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಆದರೆ ಈ ರಾಷ್ಟ್ರೀಯ ಸೇವಾ ಯೋಜನೆ ಅನ್ನುವಂಥದ್ದು ಹಾಗೂ ಈ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಈ ರಾಷ್ಟ್ರದ ಒಂದು ಆರ್ಥಿಕತೆಯನ್ನು ಹಾಗೂ ಸಾಮಾಜಿಕ ಮೂಲಸೌಕರ್ಯವನ್ನು ಅಭಿವೃದ್ಧಿಗಾಗಿ ಸರ್ಕಾರವು ದೀರ್ಘಕಾಲಿಕವಾದ ಗುರಿಗಳನ್ನು ನಿರ್ದಿಷ್ಟ ವ್ಯವಸ್ಥೆಯ ಮುಖಾಂತರ ಒಂದು ಅಂಶವನ್ನು ಕೂಡಿದ ರಾಷ್ಟ್ರೀಯ ಸಹ ಬದಲಾವಣೆಯನ್ನು ತರುವಂತಹ ಒಂದು ವ್ಯಕ್ತಿಗತ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಅಸ್ತ್ರ ಈ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಇದೆ ಅನ್ನೋದನ್ನ ಹೇಳ್ತಾ, ಈ ರಾಷ್ಟ್ರೀಯ ಸೇವಾ ಯೋಜನೆ ಮಾಡಕ್ಕೆ ಬಂದಿರುವಂತಹ ನಮ್ಮ ಕಾಲೇಜಿನ ಶಿಬಿರಾರ್ಥಿಗಳು ಇದರಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಗೀತೆಯ ಒಂದು ಸಾಲನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ರಾಷ್ಟ್ರೀಯ ಸೇವಾ ಯೋಜನೆಯ ಮಾಡಿದರು ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ, ಐಕ್ಯೇಸರಾಗಲಿ ನೆಲವು ಸಾಗಲಿ, ಐಕ್ಯೇಸರಾಗಲಿ ನೆಲವು ಸಾಗಲಿ, ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ಗ್ರಾಮಗಳ ಉದ್ಧಾರ ನಮ್ಮ ಉದ್ದೇಶ, ಗ್ರಾಮಗಳ ಬೆಳೆಯುವುದು ದೇಶ, ಗ್ರಾಮಗಳು ಬೆಳೆಯುವುದು ದೇಶ, ಭ್ರಾತೃತ್ವ ಬೆಳೆಸಿ ಎಲ್ಲರನ್ನು ನಾವು, ಭ್ರಾತೃತ್ವ ಬೆಳೆಸಿ ಎಲ್ಲರನ್ನು ನಾವು ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ಒಬ್ಬರಿಗೊಬ್ಬರು ಕಲಿಸುವ ಧೋರಣೆ, ಒಬ್ಬರಿಗೊಬ್ಬರು ಕಲಿಸುವ ಧೋರಣೆ, ಒಬ್ಬೊಬ್ಬರೊಂದು ಗಿಡ ಬೆಳೆಸುವ ಪ್ರೇರಣೆ, ಒಬ್ಬೊಬ್ಬರೊಂದು ಗಿಡ ಬೆಳೆಸುವ ಪ್ರೇರಣೆ, ಮಿತ ಸಂತತಿ ಹಿತ ನುಡಿಯೋಣ ಬನ್ನಿ, ಮಿತ ಸಂತತಿ ಹಿತ ನುಡಿಯೋಣ ಬನ್ನಿ, ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ, ಸೇವೆಯ ಮಾಡುತ್ತಾ ಕಲಿಯೋಣ ಬನ್ನಿ, ಸೇವೆಯ ಮಾಡುತ್ತಾ ಕಲಿಯೋಣ ಬನ್ನಿ, ಸೇವೆಯ ಸವಿಜೇನು ಹಂಚೋಣ ಬನ್ನಿ, ಸೇವೆಯ ಸವಿಜೇನು ಹಂಚೋಣ ಬನ್ನಿ, ಸೇವೆಯ ಸವಿಜೇನು ಸವಿಯೋಣ ಬನ್ನಿ. ಶ್ರಮವೇವ ಜಯತೆ, ಶ್ರಮವೇವ ಜಯತೆ, ಶ್ರಮವೇವ ಜಯತೆ. ಈ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಅನೇಕ ರೀತಿಯಾದಂತಹ ಒಂದು ಅದ್ಭುತವಾದ ಸಾಲಿದೆ. ಹಾಗಾಗಿ ಈ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಈ ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿಕೊಂಡಿರುವಂತಹ ನಮ್ಮ ಕಾಲೇಜಿನ ಶಿಬಿರಾರ್ಥಿಗಳಿಗೆ ಹೇಳುವುದಂದ್ರೆ, ಹಾಗೆ ನಮ್ಮ ರಸ್ತೆ ಮಕ್ಕುಂಟೆಯ ಗ್ರಾಮಸ್ಥರಿಗೆ ತಿಳಿಸೋದೇನಪ್ಪ ಅಂತಂದರೆ, ನಮ್ಮ ಮುದ್ದಿನ ಮಕ್ಕಳು ನಿಮ್ಮ ಮಕ್ಕಳಿದ್ದಂತೆ, ನಮ್ಮ ಮಕ್ಕಳನ್ನು ನಿಮ್ಮ ಮಡಲಿಗೆ ನಾವು ದಾರಿಯನ್ನು ಎರೆದಿದ್ದೀವಿ. ಯಾವುದೇ ರೀತಿಯಾದ ಒಂದು ತಪ್ಪಾದರೂ ಕೂಡ ಅದನ್ನ ಕ್ಷಮೆ ಯಾಚಿಸಿ ಅದನ್ನ ಮನ್ನಣೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿದ್ರಿ. ಹಾಗೆ ನಾವು ಈ ರಸ್ತೆ ಮಕ್ಕುಂಟೆಯನ್ನು ಬಿಟ್ಟು ಹೋಗ್ಬೇಕಾರೆ ಸ್ವರ್ಗ ಅಂದರೆ ರಸ್ತೆ ಮಾಕುಂಟೆ ಅಂತ ನಮ್ಮ ವಿದ್ಯಾರ್ಥಿಗಳು ಹೇಳಬೇಕು, ಸ್ವರ್ಗ ಅಂದರೆ ಇಸ್ಕೊಂಡು ಹೋಗ್ಬೇಕಂತ ಹೇಳ್ತೀನಿ. ಹಾಗೆ ನಮ್ಮ ರಸ್ತೆ ಮಾಕುಂಟೆಯ ಗ್ರಾಮಸ್ಥರಿಗೂ ಹಾಗೂ ರಸ್ತೆ ಮಾಕುಂಟೆಯ ಯುವಕರಿಗೂ ಕೇಳ್ಕೊಳ್ತಾ ಈ ಕಾರ್ಯಕ್ರಮದ ಎರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಗೀತೆಯನ್ನು ಆಡಿದ ತಿಪ್ಪೇಸ್ವಾಮಿ ಸರ್ ಇವರಿಗೆ ಧನ್ಯವಾದಗಳು. ನಂತರ ಎಲ್ಲರೂ ಕಾತುರದಿಂದ ಕಾಯ್ತಿರುವಂಥ ಅಧ್ಯಕ್ಷೀಯ ನುಡಿ ಮಧು ಸರ್ ಎಮ್ಮೋ, ಇವರು ಪ್ರಾಂಶುಪಾಲರು HCBM ಕಾಲೇಜ್ ಜನರು, ಇವರು ಅಧ್ಯಕ್ಷೀಯ ನುಡಿಯನ್ನು ಕೇಳ್ಕೊಳ್ತೀನಿ. ನಮ್ಮ ಸಮಾಜದ ಅಧ್ಯಕ್ಷರಾದಂಥ ನಾಗಪ್ಪನವರೇ ಹಾಗೂ ಬಿದಿಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಮಾಲಿಂಗ ಸ್ವಾಮಿ ಅವರೇ ಹಾಗೂ ಸದಸ್ಯರೇ ಹಾಗೂ ನನ್ನ ಹೆಚ್ಚಿನ ವಿದ್ಯಾರ್ಥಿಗಳು ಮತ್ತು ಊರಿನ ಮುಖಂಡರೇ, ಈಗ ಆಲ್ಮೋಸ್ಟ್ ಎಲ್ಲ ಹೇಳಿದ್ದಾರೆ. NSS ಅಂದರೆ ಏನು, ಇಲ್ಲಿ ಏನೇನು ಮಾಡಬೇಕು, ಏನೇನು ಕಾರ್ಯಕ್ರಮ ನಡೆಸ್ಕೊಡ್ಬೇಕು, ಯಾವ ರೀತಿ ಇರಬೇಕು, ಯಾವುದೇ ರೀತಿಯ ಈ ಊರಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ಊರಿನಲ್ಲಿ ಒಂದು ಒಳ್ಳೆಯ ಹೆಸರು ತಗೊಂಡು ನಮ್ಮ ಕಾಲೇಜಿಗೆ ಒಂದು ಹೆಸರು ತಂದು, ನಿಮ್ಮ ತಂದೆ ತಾಯಿಗಳಿಗೆ ಒಂದು ಒಳ್ಳೆಯ ಹೆಸರು ತಂದು, ಅದರಿಂದ ನಮ್ಮ ಸರ್ಗಳಿಗೆ ಒಂದು ಒಳ್ಳೆಯ ಹೆಸರು ಮತ್ತು NSS ಅಧಿಕಾರಿಗಳು ಒಂದು ಒಳ್ಳೆಯ ಹೆಸರು ತರ್ತಾ, ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ಊಟ ಮಾಡಿರಿ, ಉತ್ತಮವಾಗಿ ಕೆಲಸ ಮಾಡಿರಿ, ಚೆನ್ನಾಗಿತ್ತು, ಚೆನ್ನಾಗಿ ಬರಿ ಅಂತೇಳಿ ಆಯ್ತು ನಾನು ಮಾತು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕುರಿತು ಅಧ್ಯಕ್ಷೀಯ ನಂತರ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಮಾಡಲು ಆರ್ ಸುರೇಶ್ ಸರ್ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ 1 ಮತ್ತು ಘಟಕ 2 ಈ ದಿನ ರಸ್ತೆ ಮಕ್ಕುಂಟೆ ಗ್ರಾಮದಲ್ಲಿ NSS ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ವಂದನೆಗಳನ್ನು ತಿಳಿಸುತ್ತೇನೆ. NSS ಘಟಕ 1 ಮತ್ತು ಘಟಕ 2 ಶಿಬಿರಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಉಚ್ಚುಪರ್ಯ ಕಾಲೇಜಿನ ಎಲ್ಲ ಉಪನ್ಯಾಸಕರಿಗೂ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಎಲ್ಲ
ಗ್ರಾಮಸ್ಥರಿಗೂ ಸಹ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಧನ್ಯವಾದಗಳು. 6 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಮನರಂಜನೆ ಕಾರ್ಯಕ್ರಮ ಇರುತ್ತೆ. ಎಲ್ಲ ಮಕ್ಕಳು ಸಹ ಬಂದ್ಬಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕೆಂದು ನಮ್ಮ ಗ್ರಾಮಸ್ಥರಿಗೂ ಕೂಡ. ಅದೇ ರೀತಿಯಾಗಿ ನಮ್ಮ ಪ್ರಮುಖ NSS ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಈ ನನ್ನ ವಂದನಾರ್ಪಣೆ ಭಾಷಣೆಯನ್ನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು. ನೀನೇ ರತ್ನಮ್ಮನೆ ಬಿಟ್ಟು ಬಂದಿ ಅಲ್ಲೇ, ರತ್ನಮ್ಮನೆ ಬಿಟ್ಟು ಬಂದು ಲೈಟ್ ಹಾಕಿಲ್ಲಲೇ ಒಂದು, ನೀವು ಕಾಣಿಸ್ತಿಲ್ಲಲೇ. ಹಾಂ, ಈಗ ಕಾಣಿಸ್ತತ್ ನೋಡು. ಏನು ಕುಡಿತಿದ್ದಿಲ್ಲ? ಅವ್ರು ಕಾಣಿಸಂಗಿಲ್ಲ ಅವರು. ಬಿಸ್ನೆಸ್ ಏನು ಭಾರಿ ಆಗ್ಬಿಡುತ್ತೆ ಕ್ಯಾಂಟೀನ್. ಬರೇಣ ಬೇಡ ಬೇಡ, ಅದು ರಿಫ್ಲೆಕ್ಟ್ ಆಗುತ್ತಲ್ಲೇ. ಅದು ಕಾಣಿಸುತ್ತೆ, ಇದೇ ಚೆನ್ನಾಗಿದೆ. ಇದು ಬಾರಿ ಬರ್ತೈತೆ ಫೋಟೋ. ಇದು